ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ನನ್ ಸೋ ವ್ಲಾಗ್. ಇವತ್ತು ನಾನು ನಿಮಗೆ ಇಲ್ಲಿ ರಸಂ ರೆಸಿಪಿಯನ್ನು ಶೇರ್ ಮಾಡ್ತಿದ್ದೀನಿ. ಇದರಲ್ಲಿ ನಾನು 2 ಟೈಪ್ಸ್ ಮಾಡ್ತೀನಿ. ಅದರಲ್ಲಿ 1 ಟೈಪ್ ಅನ್ನ ಇವತ್ತು ಶೇರ್ ಮಾಡ್ತಿದ್ದೀನಿ. ಇದರಲ್ಲಿ ನಾನು ಪುಡಿ ಹುರಿಯೋದ್ರಿಂದ ಪೂರ್ತಿ ರಸಂ ರೆಡಿ ಆಗೋ ತನಕ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ಹಾಗೆ ಇಲ್ಲಿ ನೀವು ನೋಡೋದಾದ್ರೆ ನಾನು ಒಂದು ಪ್ಲೇಟ್ ಅಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಉದ್ದಿನ ಬೇಳೆಯನ್ನು ತಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆಯನ್ನು ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ, ಸ್ವಲ್ಪ ಕರಿಬೇವನ್ನು ತಗೊಂಡಿದ್ದೀನಿ, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ಸ್ವಲ್ಪ ಕಾಳು ಮೆಣಸು ಬೇಕಾಗುತ್ತೆ, ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜದ ಪುಡಿ, ಹಾಗೆ ಸ್ವಲ್ಪ ಇಂಗನ್ನ ತಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಹಾಗೆ ನೆಕ್ಸ್ಟ್ ಇಲ್ಲಿ ನೀವು ನೋಡೋದಾದ್ರೆ ಒಂದು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಆಯಿಲ್ ಅನ್ನ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಕಾಯಿಲಿ. ಹಾಗೆ ಇಲ್ಲಿ ನೀವು ನೋಡೋದಾದ್ರೆ ನಾನು ಫಸ್ಟಿಗೆ ಉದ್ದಿನ ಬೇಳೆಯನ್ನ ಹಾಕ್ತಿದ್ದೀನಿ. ಉದ್ದಿನ ಬೇಳೆ ಒಂದು ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ನಾವು ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ನಾವು ಹೇಗೆ ಹುರಿತೀವಿ ಹಾಗೆ ನಾವು ಈ ಪೌಡ್ರು ರೆಡಿ ಆಗುತ್ತೆ, ರಸಂ ಕೂಡ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಒಂದು ಸ್ವಲ್ಪ ಕಾಳು ಮೆಣಸನ್ನ ಹಾಕ್ತಿದ್ದೀನಿ. ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸಿ ಚೆನ್ನಾಗಿ ಹುರ್ಕೋತಿದ್ದೀನಿ. ಆ ನಂತರದಲ್ಲಿ ನಾನು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಕೊತ್ತಂಬರಿ ಬೀಜದ ಕಾಳನ್ನ ಹಾಕ್ತಿದ್ದೀನಿ. ಕೊತ್ತಂಬರಿ ಕಾಳನ್ನ ಹಾಕ್ತಿದ್ದೀನಿ ನಾನಿಲ್ಲಿ. ಅದನ್ನ ಕೂಡ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೀನಿ. ಅದನ್ನ ಪೂರ್ತಿಯಾಗಿ ಹಾಕ್ತೀನಿ. ಚೆನ್ನಾಗಿ ಹುರ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡ ನಂತರ ಚೆನ್ನಾಗಿ ಹುರಿಬೇಕು. ನಾವು ಎಷ್ಟು ಹುರಿತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಪೌಡ್ರು. ನೆಕ್ಸ್ಟ್ ಇಲ್ಲಿ ನಾನು ತೋರಿಸ್ತಿದ್ದೀನಿ, ಸಾಸಿವೆಯನ್ನ ಆಡ್ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಹುರ್ಕೋತಿದ್ದೀನಿ. ನಂತರದಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಇಲ್ಲಿ ನಾನು ಜೀರಿಗೆನ ಆಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕರಿಬೇವನ್ನು ಕೂಡ ನಾನು ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇಲ್ಲಿ ನಾನು ಆಡ್ ಮಾಡ್ತಾ ಇದ್ದೀನಿ. ನಂತರದಲ್ಲಿ ಲಾಸ್ಟ್ಗೆ ಸ್ವಲ್ಪ ಅರಿಶಿಣವನ್ನು ಕೂಡ ನಾನು ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಲಾಸ್ಟ್ಗೆ ಸ್ವಲ್ಪ ಇಂಗನ್ನ ಆಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇದಿಷ್ಟು ಒಂದ್ಸತಿ ಹುರ್ಕೊಂಡ್ಬಿಟ್ಟು ಇದು ಆರ್ಲಿಕ್ಕೆ ಬಿಡ್ತೀನಿ. ಇದು ಆರಿದ್ಮೇಲೆ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ 4 ಟೊಮೊಟೊ, 2 ಮೆಣಸಿನಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಜೀರಿಗೆಯನ್ನ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇದು ಕುದಿಬೇಕು. ಚೆನ್ನಾಗಿ ಕುದ್ದಷ್ಟು ಇದು ಫ್ಲೇವರ್ ಬಿಡುತ್ತೆ. ಇದನ್ನ ನಾವು ಎಷ್ಟು ಕುದಿಸ್ಕೊತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ನಂತರದಲ್ಲಿ ಇಲ್ಲಿ ಕುದ್ದ ನಂತರ ನಾನು ಟೊಮೊಟೊವನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಅದ್ರ ನೀರನ್ನು ಕೂಡ ಇಲ್ಲಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈ ನೀರೇನು ವೇಸ್ಟ್ ಆಗಲ್ಲ. ಇದಕ್ಕೆ ನಾನು ಈ ಹುರಿದಂಥ ಪೌಡ್ರು ಹಾಗೆ ಈ ಟೊಮೊಟೊವನ್ನು ಕೂಡ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ನಾನು ರುಬ್ಕೊಂಡ್ಬರ್ತೀನಿ. ಇಲ್ಲಿ ನಾವೇನು ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನ ರುಬ್ಕೊಂಡ್ಬರ್ತೀನಿ. ಹಾಗೆ ನಂತರದಲ್ಲಿ ಅದೇನು ಬೇಯಿಸ್ಕೊಂಡು ಪಾತ್ರೆ ಇಟ್ಟಿದ್ನಲ್ಲ ಅದನ್ನ ಇಟ್ಬಿಟ್ಟು ಈಗ ನಾನು ಸ್ವಲ್ಪ ನೀರು, ಅದೇನು ಬೇಯಿಸಿದ ನೀರು ಇತ್ತಲ್ಲ ಅದನ್ನ ಕೂಡ ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಹಾಗೆ ನಂತರದಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಶುಂಠಿ ತುರಿಯನ್ನ ಇಲ್ಲಿ ಕೂಡ ಆಡ್ ಮಾಡ್ತಾ ಇದ್ದೀನಿ. ಇದು ಬೇಕಿದ್ರೆ ಹಾಕ್ಬೋದು, ಬೇಡಿದ್ರೆ ಬಿಡ್ಬೋದು. ಹಾಗೆ ಇಲ್ಲಿ ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ತಾ ಇದ್ದೀನಿ. ನಂತರದಲ್ಲಿ ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಸ್ವಲ್ಪ ಹುಣಸೆ ರಸವನ್ನ ಕೂಡ ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಹಾಗೆ ಏನು ಹುರಿದು ಇಟ್ಟಿದ್ನೆಲ್ಲ ಪುಡಿ ಮಾಡ್ಕೊಂಡ್ ಬಂದಿದ್ನೆಲ್ಲ ಆ ಪೌಡರ್ ಕೂಡ ಇಲ್ಲಿ ನಾನು ಆಡ್ ಮಾಡ್ತಾ ಇದ್ದೀನಿ. ಇದೆ ಇಲ್ಲಿ ಫ್ಲೇವರ್ ಕೊಡೋದು. ಪೌಡರ್ನ ಇಲ್ಲಿ ಆಡ್ ಮಾಡಿದ ನಂತರ ಸ್ವಲ್ಪ ಒಂದು ಟೈಮ್ ಮಿಕ್ಸ್ ಕೊಡ್ತೀನಿ. ಹಾಗೆ ನಂತರದಲ್ಲಿ ಇಲ್ಲಿ ನಾನು ಏನು ಮಿಕ್ಸಿ ಮಾಡಿ ಟೊಮೊಟೊ ಎಲ್ಲ ಇಟ್ಟಿದ್ನಲ್ಲ ಅದನ್ನ ಕೂಡ ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿ ತನಕ ನಾವು ಕುದಿಸ್ಕೋಬೇಕು. ನೋಡಿ, ಇಲ್ಲಿ ನಾನು ಮೇಲ್ಗಡೆ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಇಂಗನ್ನ ತಗೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಇದು ಕುದ್ದಿದೆ, ಇದು ರಸಂ ಚೆನ್ನಾಗಿ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಇದು ಮಧ್ಯಭಾಗದಲ್ಲಿ ಕುದಿಬೇಕು. ಆವಾಗ ನಮಗೆ ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ. ಯಾವುದೇ ಸಾಂಬಾರಾಗ್ಲಿ ಮಧ್ಯಭಾಗದಲ್ಲಿ ಕುದಿಬೇಕು. ಆವಾಗ ನಮಗೆ ಎಲ್ಲ ಕರೆಕ್ಟ್ ಇದೆ, ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ. ಇದು ಟಿಪ್ಸ್.
ಹಾಗೆ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಒಂದು ಬಾಣಲೆಯಲ್ಲಿ ನಾನು 1 ಸ್ಪೂನಷ್ಟು ತುಪ್ಪ, 2 ಸ್ಪೂನಷ್ಟು ಎಣ್ಣೆಯನ್ನು ಯೂಸ್ ಮಾಡಿದ್ದೀನಿ. ಹಾಗೆ ನಾನು ಇಲ್ಲಿ ಸ್ವಲ್ಪ ಸಾಸಿವೆಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಾದ ನಂತರ ಇಲ್ಲಿ ನಾನು ಸ್ವಲ್ಪ ಸಾಸಿವೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸಾಸಿವೆ ಇಲ್ಲಿ ಸಿಡಿಬೇಕು. ಸ್ವಲ್ಪ ಸಿಡಿದ ನಂತರ ನಾನು ಏನು ಬೆಳ್ಳುಳ್ಳಿ ಎಲ್ಲ ತೆಗೆದಿಟ್ಟಿದ್ದೆನಲ್ಲ ಅದನ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಗೆ ನಂತರದಲ್ಲಿ ಸ್ವಲ್ಪ ಕರಿಬೇವನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು, ಬೆಳ್ಳುಳ್ಳಿ ಸ್ವಲ್ಪ ಸಿಡಿದ ನಂತರ ಕರಿಬೇವನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರದಲ್ಲಿ ಆ ಒಗ್ಗರಣೆ ಏನು ಮಾಡ್ಕೊಂಡಿದ್ನಲ್ಲ ಅದನ್ನ ಈ ರಸಮ್ಮಿಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಪ್ಲೇಟಿಂಗ್ ಮಾಡಿ ತೋರಿಸ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.